ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು, ಮತ್ತು ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಲೈಕ್ ಕೊಡಲು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಇದು ಹೋಗ್ತಾ ಇರೋದು ಬಂದುಬಿಟ್ಟು ಉಜಿರೆಯಲ್ಲಿರುವ ದಿಡುಪೆ ಫಾಲ್ಸಿಗೆ. ತುಂಬ ಚೆನ್ನಾಗಿದೆ ಅಂತೆ ಫಾಲ್ಸ್, ನೋಡೋಣ. ಎಷ್ಟು ಸುಂದರವಾದ ಪ್ರಕೃತಿ ನೋಡಿ. ನೀವು ಮಂಗಳೂರು ಸೈಡ್ ದಕ್ಷಿಣ ಕನ್ನಡಕ್ಕೆ ಪ್ರವಾಸ ಬಂದಿದ್ರೆ ಇಲ್ಲಿಗೊಂದು ಭೇಟಿ ನೀಡಿ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ಇದು ತುಂಬ ಕಾಡಿನ ಮಧ್ಯ ಇದೆ ಇದು ಒಂದು ಫಾಲ್ಸ್ ಬಂದುಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ನೋಡಲಿಕ್ಕೆ. ನೋಡಿ, ಒಳ್ಳೆ ನೇಚರ್. ಮನಸ್ಸಿಗಂತೂ ತುಂಬ ಸಂತೋಷ ನೀಡ್ತದೆ ಈ ಥರದ್ದು ನೇಚರ್ ಎಲ್ಲ ನಾವು ನೋಡಿದರೆ. ನೋಡಿ, ಇಲ್ಲಿಂದ ಈಗ ಒಂದು 2 ಕಿಲೋಮೀಟರ್ ತನಕ ಕಾಲು ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಯಾಕಂದರೆ ವೆಹಿಕಲ್ ಹೋಗುವುದಿಲ್ಲ ಅಲ್ಲಿವರೆಗೆ. ಅಲ್ಲಿ ಟಿಕೆಟ್ ಇದೆ, 150 ಏನೋ ತಗೊಳ್ತಾರೆ, ಮತ್ತು ಕೆಲವೊಮ್ಮೆ ಜಾಸ್ತಿ ಸಹ ತಗೊಳ್ತಾರೆ. ಮತ್ತೆ ಅಲ್ಲಿ ಲೀಚಸ್ ಎಲ್ಲ ಇರ್ತದೆ. ನೀವು ಸ್ವಲ್ಪ ಉಪ್ಪು ಹಾಗೆ ಏನಾದರೂ ಇದ್ರೆ ತಕೊಂಡು ಹೋಗಿ. ಉಪ್ಪೆಲ್ಲ ಹಾಕಿರೋದು ಲೀಚಸ್ ಹೋಗುತ್ತೆ, ಇಲ್ಲದ್ರೆ ಅದು ಬಿಡುವುದಿಲ್ಲ, ಅಂಟಿಕೊಂಡಿರ್ತದೆ ಮೈಗೆ. ಈಗ ಮಳೆಗಾಲದಲ್ಲಿ ಜಾಸ್ತಿ ಮತ್ತೆ ಸಹ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಇದು ಎಂತ ಹೇಳ್ತಾರಲ್ಲ, ನೀರು ಹೋಗ್ತಾ ಇರೋದು ನೋಡಿ. ತುಂಬ ತೋಡಂತ ಹೇಳ್ತೀವಿ ನಾವು ಇದಕ್ಕೆ. ತುಂಬ ಚೆನ್ನಾಗಿದೆ, ದಟ್ಟ ಕಾಡಿನ ಮಧ್ಯೆ. ನೋಡಿ ಎಷ್ಟು ಸೌಂದರ್ಯ ಅಲ್ವಾ ಪ್ರಕೃತಿದ್ದು. ಇಂಥ ಸ್ಥಳಗಳನ್ನೆಲ್ಲ ನೋಡಲೇಬೇಕು, ಯಾಕೆಂದರೆ ಇದೆಲ್ಲ ಸಿಗೋದಿಲ್ಲ ಈಗ. ಈ ಸಿಟಿಯಲ್ಲಿದ್ದವರಿಗೆಲ್ಲ ತುಂಬ ಖುಷಿ ಆಗ್ತದೆ. ಸಿಟಿಯಲ್ಲೆಲ್ಲ ಇದೆಲ್ಲ ನೋಡಲಿಕ್ಕೇ ಸಿಗಲ್ಲ ಇವಾಗ. ನೋಡ್ತಾ ಹೋಗಿ ನೀವು. ಹಾಗೆಯೇ ನೋಡಿ, ಇದೊಂದು ಬಂದುಬಿಟ್ಟು ಮರದ ಸೇತುವೆ ಚಿಕ್ಕದಾಗಿ. ಅದನ್ನು ದಾಟಿಕೊಂಡು ಹೋಗಬೇಕು, ತುಂಬ ಹುಷಾರಾಗಿರಬೇಕು. ಕೆಳಗೆ ನೀರೆಲ್ಲ ಹರಿತಾ ಇರ್ತದಲ್ವಾ. ಕಲ್ಲು ಮುಳ್ಳು ಆ ಥರ ದಾರಿ ಇಲ್ಲಿ ಹೋಗಲಿಕ್ಕೆ. ಆದರೆ ತುಂಬ ಖುಷಿ ಆಗ್ತದೆ ಹೋಗುವಾಗ. ತುಂಬ ಒಳ್ಳೆಯ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು ಇದನ್ನಂತೂ. ನೋಡಿ, ಕೊನೆಗೂ ಸಿಕ್ಕಿತು ಫಾಲ್ಸ್. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಚಂದ ಪ್ರಕೃತಿ ಸೌಂದರ್ಯ ನೋಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.